ಈಗ ನೋಡ್ರಿ ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ಎಷ್ಟು ಉದುರಾಗಿ ಎಷ್ಟು ಮಸ್ತಾಗಿ ಬಂದದ ಅನ್ನೋದು. ನೋಡಿದರೆ ಬಾಯಿಗೆ ನೀರು ಬರ್ತಾಯಿದೆ ನೋಡ್ರಿ. ಪನ್ನೀರ್ ಇಷ್ಟಪಡೋರಿಗೆ ಈ ಪನ್ನೀರ್ ಹಾಕಿ ಮಾಡೋದ್ರೆ ಮಸ್ತಾಗಿ ಇರ್ತೈತೆ ರೀ. ನೀವು ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡಿ ಕಟ್ಟಿದ್ರೆ ನಿನಗಂತೇಳಿ ಇಷ್ಟಪಟ್ಟು ತಿಂತಾರೆ ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕಾದರೂ ಆಗಲಿ, ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗಲಿ, ಮಧ್ಯಾಹ್ನ ಊಟಕ್ಕಾದರೂ ಆಗಲಿ ಒಂದು ರೆಸಿಪಿ ಮಾಡ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಕಪ್ಪ ಅಕ್ಕಿ ತೊಗೊಂಡೇನಿ ರೀ. ನಾನು ಬೌಲೇ ತೊಗೊಂಡೀನಿ, ಅರ್ಧ ಬೌಲ್ ತೊಗೊಂಡೀನಿ. ನೀವು ಕಪ್ಪಿನ ಅಳತಿಲೆ ತೊಗೊಂಡ್ರೆ ಕಪ್ಪಿನ ಅಳತಿಲೆ ತೊಗೋರಿ. ನಿಮ್ಮ ಮನೆಯಾಗ ಎಷ್ಟು ಜನ ಇರ್ತೀರಿ ನೋಡ್ಕೊಂಡು ನೀವು ಮಾಡ್ಕೋಬೇಕಾಗ್ತೈತೆ ರೀ. ಇದು 4 ಮಂದಿ ಕರೆಕ್ಟ್ ಆಗುತ್ತೆ ರೀ. ನಾನು ಬಾಸುಮತಿ ಅಕ್ಕಿ ತೊಗೊಂಡೀನಿ ರೀ. ನಿಮ್ಮ ಮನೆಯಾಗ ಯಾವ ಅಕ್ಕಿ ಇರ್ತಾವೆ ನೋಡ್ಕೊಂಡು ನೀವು ತೊಗೋಬೋದು ರೀ. ಈಗ ನೀರು ಹಾಕಿ 1-2 ಸತಿ ತೊಳೆದು ನೆನೆ ಹಾಕ್ಬಿಡ್ತೀನಿ ರೀ. ಇದು ನೀರೆಲ್ಲ ಬಸೋದು ಇನ್ನೊಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿಡ್ತೀನಿ. ಒಂದು 10-15 ನಿಮಿಷ ನೆನಿಬೇಕು ರೀ ಅಕ್ಕಿ. ಈ ಅಕ್ಕಿನ 1-2 ಮಸಾಲೆ ತೊಳೆದು ನೀರು ಹಾಕಿ ನೆನೆ ಹಾಕಿಟ್ಟಿನಿ. ಇವು ನೆನಿಲ್ರಿ, ಒಂದು 5-10 ನಿಮಿಷ ನೆನಿಬೇಕು ರೀ. ಎಷ್ಟು ನೆನಿತಾವಲ್ಲ ಅಷ್ಟು ಚಲೋ ಆಗ್ತಾವ್ರಿ. ಈ ರೆಸಿಪಿ ನೀವೇನಾದ್ರು ಬೆಳಗ್ಗೆ ಮಾಡ್ತೀನಿ ಅನ್ನೋದಾದ್ರೆ ಮಕ್ಕಳು ಲಂಚ್ ಬಾಕ್ಸಿಗೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕೂ ಆಗುತ್ತೆ, 2 ಟೈಮಿಗೂ ಆಗುತ್ತೆ ರೀ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಪನ್ನೀರ್ ಹಾಕಿರ್ತೀವಲ್ಲ ಹೆಲ್ದಿಗೂ ಒಳ್ಳೇದು ರೀ. ಈಗ ನಾನು ಒಂದು ಕುಕ್ಕರ್ ಇಟ್ಕೋತೀನಿ ನೋಡಿರಿ. ಈಗ ನಾನು 1 ಸ್ಪೂನ್ ತುಪ್ಪ ಹಾಕೋತೀನಿ ನೋಡಿ. ನೀವು ಬರೀ ತುಪ್ಪದಲ್ಲಿ ಆದರೂ ಮಾಡ್ಬೋದು, ಇಲ್ಲ ಬರೀ ಎಣ್ಣೆಯಲ್ಲಿ ಆದರೂ ಮಾಡ್ಬೋದು. ನಾ 1 ಸ್ಪೂನ್ ತುಪ್ಪ 1 ಸ್ಪೂನ್ ಎಣ್ಣೆ ಹಾಕೊಳಕತ್ತೀನಿ ನೋಡಿರಿ. 2 ಸ್ವಲ್ಪ ಹಾಕಿದ್ರೆ ಮ್ಯಾನೇಜ್ ಆಗುತ್ತೆ ರೀ. ಹಾಗಾಗಿ ನಾನು 1 ಸ್ಪೂನ್ ಹಾಕ್ಕೊಂಡೆ ನೋಡಿರಿ. ಅದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ಒಂದು 4 ಲವಂಗ ಹಾಕ್ಕೊಂಡೇನಿ. ಇದು ಮಸಾಲೆಗೋಸ್ಕರ ಹಾಕ್ಕೊಂಡೀನಿ. ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಮಕ್ಕಳು ಬಾಯಿ ಸಿಗ್ತಾ ಇದ್ದಾವೆ ಇಷ್ಟಪಡಲ್ಲ ಅನ್ನೋದಾದ್ರೆ ಸ್ಕಿಪ್ ಮಾಡ್ಕೋಬೋದು. ಇದು ಹಾಕಿದ್ರೆ ಫ್ಲೇವರ್ ಮಸ್ತಾಗಿರ್ತೈತೆ. ನಾ ಹಾಕ್ಕೊಳಕತ್ತೀನಿ ರೀ. 1 ದಪ್ಪ ಏಲಕ್ಕಿ, 2 ಸಣ್ಣ ಏಲಕ್ಕಿ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಚಕ್ಕೆ ಹಾಕ್ಕೋತೀನಿ ರೀ. 1-2 ಪಲಾವ್ ಎಲೆ ಹಾಕ್ಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡಿರಿ. ಇಷ್ಟೆಲ್ಲ ಮಸಾಲೆಗಳು ಹಾಕ್ಕೊಂಡು ಮಾಡ್ಕೊಂಡ್ರೆ ರುಚಿನೂ ಮಸ್ತಾಗಿರ್ತೈತಿ, ಆರೋಗ್ಯಕ್ಕೂ ಒಳ್ಳೇದು ರೀ. ಈಗ 1-2-3 ನಾವು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ರಿ ಈ ರೀತಿ ಉದ್ದುದಕ್ಕೆ ಇವು ಹಾಕ್ಕೋತೀನಿ ನೋಡಿರಿ. ಈ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ನಾನು 3-4 ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಬೋದು. ಹೆಚ್ಚಿಗೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಬೋದು. ನಾರ್ಮಲಾಗಿ ಪಲಾವು ಬಾತುಗಳು ಮಾಡೋಕೆ ಹಾಕೋತಿರಲ್ರಿ, ಅಷ್ಟು ಹಾಕ್ಕೊಂಡ್ರೆ ಸಾಕು ರೀ. ಈ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಹುರ್ಕೋಬೇಕಾಗ್ತದೆ. ಈಗ ನೋಡಿರಿ ಈ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಾಕತ್ತಾವು. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ. ಈ ರೆಸಿಪಿನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡೋದು ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ರೀ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕ್ಕೊಂಡಿವಲ್ಲ ರೀ, ಇದನ್ನು ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕ್ಕೆ ಇಷ್ಟಪಡೋಂಗಿಲ್ಲ, ಹಾಕೊಂಡು ಮಾಡಿದ್ರೆ ಮಸ್ತಾಗಿರ್ತೈತೆ ರೀ. ನಾನು 3 ಟೊಮೆಟೊ ಕಟ್ ಮಾಡ್ಕೊಂಡೀನಿ, ಅವು ಹಾಕ್ಕೋತೀನಿ ನೋಡಿ. ಈ ಟೊಮೆಟೊನ ಮೆತ್ತಗಾಗೋರಿಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ಈ ಟೊಮೆಟೊ ಬೇಗ ಮೆತ್ತಗಾಗ್ಲತ್ತೇಳಿ ನಾನು 1 ಸ್ಪೂನ್ ಉಪ್ಪು ಹಾಕ್ಕೋತೀನಿ ನೋಡಿರಿ. ಈಗ ಟೊಮೆಟೊ ಮೆತ್ತಗಾಗೋಸ್ಕರ ಹಾಕ್ಕೊಂಡೇನೆ. ನೀವು ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗ್ತದೆ. ನಾನು ಬೆಳಗಿನ ನಾಷ್ಟಕ್ಕೆ ಸುಮಾರು ನಮೂನಿ ರೆಸಿಪಿಗಳು ಮಾಡಿ ತೋರಿಸ್ತೀನಿ. ಇದು ಮಕ್ಕಳಿಗೋಸ್ಕರ ಮಾಡಾಕ್ತಿದ್ದೆ, ಯಾಕಂದ್ರೆ ಪನ್ನೀರ್ ಹಾಕಿರ್ತೀವಲ್ಲ ಆರೋಗ್ಯಕ್ಕೂ ಒಳ್ಳೆಯದು, ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಇವತ್ತು ಪನ್ನೀರ್ಲೆ ಬಾತ್ ಮಾಡಾಕತ್ತೀನಿ. ಈ ಬಾತ್ ನೀವು ಒಂದ್ಸತಿ ನಿಮ್ಮ ಮನೆ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗ್ತೈತಿ ನೋಡಿರಿ. ಎಲ್ಲ ಒಗ್ಗರಣೆ ಫ್ರೈ ಆಗೈತಿ. ನಾನು ಈಗ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿರಿ. 1 ಸ್ಪೂನ್ ಖಾರದ ಪುಡಿ ಹಾಕ್ಕೋತೀನಿ ನೋಡಿರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋರಿ. 1 ಸ್ಪೂನ್ ಮಸಾಲೆ ಖಾರ ಹಾಕ್ಕೋತೀನಿ ನೋಡಿರಿ. ನಾನು ಮನೆಗೆ ಮಾಡಿದ ಮಸಾಲೆ ಖಾರ ಹಾಕ್ಕೊಂಡೀನಿ ರೀ. ನೀವು ಮಸಾಲೆ ಖಾರ ಇಲ್ಲಪ್ಪ ಅನ್ನೋದಾದ್ರೆ ಗರಂ ಮಸಾಲೆ ಹಾಕ್ಕೋಬೋದು, ಇಲ್ಲ ಜೀರಿಗೆ ಪುಡಿ, ಧನಿಯಾ ಪುಡಿ ಅವೆಲ್ಲ ಹಾಕ್ಕೊಂಡ್ರು ಬರ್ತೈತೆ ರೀ. ಚಾಟ್ ಮಸಾಲ ಹಾಕ್ಕೋಬೋದು, ಕಿಚನ್ ಕಿಂಗ್ ಮಸಾಲ ಹಾಕ್ಕೋಬೋದು. ನಿಮ್ಮ ಮನೆಗೆ ಯಾವ ಮಸಾಲೆ ಇರ್ತೈತೆ ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತೈತೆ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ನೀವು ಕೇಳ್ತಾ ಇದ್ರಿ ಮಸಾಲೆ ಖಾರ ಹೆಂಗೆ ಮಾಡೋದು ಅಂಥೇಳಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಕೊಂಡು ಮಾಡ್ಕೋಬೋದು ರೀ. ಇಲ್ಲ ನಿಮ್ಗೆ ಇನ್ನೊಂದ್ಸತಿ ಡೀಟೇಲಾಗಿ ವಿಡಿಯೋ ಬೇಕಂದ್ರೆ ಮಸಾಲೆ ಖಾರದ ವಿಡಿಯೋ ಮಾಡಿ ತೋರಿಸ್ತೀನಿ ರೀ. ಈಗ ನಾನು ಮನೆಯಲ್ಲೇ ಮಾಡಿದ ಮಸಾಲೆ ಖಾರ ಹಾಕ್ಕೊಂಡೀನಿ. ನೀವು ಬೇಕಾದ್ರೆ ಅಂಗಡಿಯಿಂದ ತಂದು ಹಾಕ್ಕೋಬೋದು ರೀ. ಈಗ ನಾನು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ತಂದಿದ್ದೈತಿ, ಇದು ಅಂಗಡಿಯಿಂದ ತಂದಿದ್ದು, ಅದು ಹಾಕ್ಕೋತೀನಿ ನೋಡಿರಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಯಾಕಂದ್ರೆ ನಾವು ಮಸಾಲೆ ಖಾರ ಕೆಂಪು ಖಾರ ಹಾಕಿರ್ತೀವಲ್ಲ ರೀ, ಅಷ್ಟೇ ಸಾಕ್ರಿ. ಇದು ಟೇಸ್ಟ್ಗೋಸ್ಕರ ನಾನು ಹಾಕ್ಕೊಂಡೀನಿ ನೋಡಿರಿ.
ಈಗ ಇದಕ್ಕೆ 1 ಕಪ್ ಬಟಾಣಿ ತೊಗೊಂಡಿರಿ, ಹಸಿ ಬಟಾಣಿ ಅವು ಹಾಕೋತೀನಿ ರೀ. ನಾನು 200 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡು ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡು ಅವು ಹಾಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಪನ್ನೀರಿಂದ ಮಾಡಿರೋಂಥ ರೆಸಿಪಿ ಯಾರು ಇಷ್ಟಪಡಲ್ಲ ಹೇಳ್ರಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತೈತಿ. ನಮ್ಮ ಮನ್ಯಾಗತ್ರ ಮಕ್ಕಳು ಪನ್ನೀರಿಂದ ಯಾವ ರೆಸಿಪಿ ಮಾಡಿದ್ರು ಇಷ್ಟಪಟ್ಟು ತಿಂತಾರೆ. ಈಗ ನೋಡಿರಿ ಮಸಾಲೆ ಎಲ್ಲ ಪನ್ನೀರು ಬಟಾಣಿ ಜೊತೆಗೆ ಮಿಕ್ಸ್ ಆಗಬೇಕು. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರಿಗೆಲ್ಲ ಮಸಾಲೆ ಅಂಟಬೇಕು ರೀ, ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಈಗ ನೋಡ್ರಿ ನಾ ಈ ಕಪ್ಪಲ್ಲಿ 2 ಕಪ್ ಅಕ್ಕಿ ತೊಗೊಂಡಿನಿ, 4 ಕಪ್ ನೀರು ಹಾಕೋತೀನಿ ನೋಡಿರಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕೋಬೇಕಾಗ್ತೈತಿ. 1 2 3 4 ಇವು ನೀರೊಂದು ಸ್ವಲ್ಪ ಕುದಿಲ್ರಿ. ನೀರು ಕುದಿ ಬಂದ ತಕ್ಷಣ ಅಕ್ಕಿ ಹಾಕೊಳ್ಳೋಣ್ರಿ. ನೀರು ಹಾಕಿದ ತಕ್ಷಣ ಒಂದ್ಸಲ ಲೈಟಾಗಿ ಮಿಕ್ಸ್ ಮಾಡ್ಕೊರಿ, ಅಂದ್ರೆ ಎಲ್ಲ ಮಸಾಲೆ ಮಿಕ್ಸ್ ಆಗಲಿ ಅಂತ ಅಷ್ಟೇ ರೀ. ನಾನೀಗ ಪನ್ನೀರ್ ಹಾಕಿ ಬಾತ್ ಮಾಡಾಕತ್ತೀನಿ ರೀ. ನಿಮಗೆ ಪನ್ನೀರಿಂದ ಬೇರೆ ಬೇರೆ ಯಾವ ರೆಸಿಪಿಗಳು ಗೊತ್ತದ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ನಾನು ಸುಮಾರು ನಮ್ನಿ ಪನ್ನೀರ್ ರೆಸಿಪಿಗಳು ಮಾಡಿ ತೋರಿಸಿನಿ. ಇವತ್ತು ಇದನ್ನು ನಮ್ಗೆ ಡಿಫ್ರೆಂಟಾಗಿರಲಿ ಅಂಥೇಳಿ ಪನ್ನೀರ್ ಬಾತ್ ಮಾಡಾಕತ್ತೀನಿ. ಈಗ ನೋಡ್ರಿ ನೀರು ಕುದಿ ಬರಾಕತ್ತೈತಿ. ಈಗ ನಾನು ಅಕ್ಕಿ ತೊಳೆದಿಟ್ಟಿದ್ನೆಲ್ಲ ನೆನೆಯಾಕ ಅವು ಹಾಕೋತೀನಿ ನೋಡ್ರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡ್ರಿ. ಈಗ ನೋಡ್ರಿ ಕುದಿಯಾಕತ್ತೈತಿ. ಈಗ ನಾನು ಅಕ್ಕಿ ಹಾಕೋತೀನಿ ರೀ. ಈ ರೀತಿ ಬಾತ್ಗಳು ಮಾಡುವಾಗ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ರೀ ಅದರ ಡಬಲ್ ನೀರು ಹಾಕೋಬೇಕಾಗ್ತೈತೆ ರೀ. ಕರೆಕ್ಟಾಗಿ ಹಾಕ್ಕೊಂಡ್ರೆ ಉದೂರಾಗೆ ಬರ್ತೈತೆ ರೈಸ್. ಅಕ್ಕಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಇವು ಜಾಸ್ತಿ ಮಿಕ್ಸ್ ಮಾಡಬೇಡ್ರಿ, ಯಾಕಂದ್ರೆ ಇವು ಬಾಸುಮತಿ ಅಕ್ಕಿ ಇರ್ತಾವಲ್ಲ ಒಡಿ ಸಾಧ್ಯತೆ ಇರ್ತೈತಿ. ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕ್ರಿ. ಈಗ ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಕೋತೀನಿ ನೋಡ್ರಿ, ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ನೋಡಿರಿ ಈ ರೀತಿ ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡಿಕೊಂಡು 1 ರಿಂದ 2 ವಿಜಿಲ್ ಕೂಗಿಸ್ಕೊಳ್ಳೋಣ್ರಿ. ನಿಮ್ಗೆ ತುಂಬ ಉದುರು ಬೇಕಂದ್ರೆ 1 ವಿಜಿಲ್ ಕೂಗಿಸ್ಕೊರಿ, ಇಲ್ಲಪ್ಪ ಸ್ವಲ್ಪ ಮೆತ್ತಗಿರಲಿ ಅಂದ್ರೆ 2 ವಿಜಿಲ್ ಕೂಗಿಸ್ಕೊರಿ. ಈಗ ನಾನು ಮುಚ್ಚಳ ಮುಚ್ಚಿ 2 ವಿಜಿಲ್ ಕೂಗಿಸ್ಕೊತೀನಿ ನೋಡ್ರಿ. ಇದು 2 ವಿಜಿಲ್ ಕೂಗಲ್ರಿ. ನೋಡ್ರಿ 2 ವಿಜಿಲ್ ಕೂಗಿ ತಣ್ಣಗಾಗೈತೆ ಕುಕ್ಕರ್. ನಾನೀಗ ಓಪನ್ ಮಾಡ್ತೀನಿ ನೋಡ್ರಿ. ವಾವ್, ಎಷ್ಟು ಮಸ್ತ್ ಘಮ 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 ಬರ್ತಾ ಇದೆ ನೋಡ್ರಿ. ಇದು ಲೈಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಇದೆಲ್ಲ ಪನ್ನೀರ ಬಟ್ರ್ ಒಂದೇ ಕಡೆ ಕೂತಿರ್ತೈತಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಮಿಕ್ಸ್ ಆಗ್ತೈತೆ ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ಮಕ್ಕಳು ಲಂಚ್ ಬಾಕ್ಸಿಗೂ ಕಳಿಸ್ಬೋದು, ಬೆಳಗಿನ ನಾಷ್ಟಕ್ಕೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು ರೀ. ಈಗ ನೋಡಿರಿ ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ಎಷ್ಟು ಉದುರಾಗಿ ಎಷ್ಟು ಮಸ್ತಾಗಿ ಬಂದದ ಅನ್ನೋದು. ನೋಡಿದರೆ ಬಾಯಿಗೆ ನೀರು ಬರ್ತಾಯಿದೆ ನೋಡಿರಿ. ಪನ್ನೀರ್ ಇಷ್ಟಪಡೋರಿಗೆ ಈ ಪನ್ನೀರ್ ಹಾಕಿ ಮಾಡೋದ್ರೆ ಮಸ್ತಾಗಿರ್ತೈತೆ ರೀ. ನೀವು ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡಿ ಕಟ್ಟಿದ್ರೆ ನನಗೆ ನಿನಗಂತೇಳಿ ಇಷ್ಟಪಟ್ಟು ತಿಂತಾರೆ ರೀ. ಈಗ ನೋಡಿರಿ ನಾ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಉದುರಾಗಿ ಬಂದೈತೆ ನೋಡಿರಿ. ನೀವು 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕಿದ್ರೆ ಇಷ್ಟು ಮಸ್ತಾಗಿ ಬರ್ತೈತೆ ನೋಡಿ ಉದುರಾಗಿ. ನೀವು ಹಾಗೆ ಬಿಸಿ ಬಿಸಿ ಹಾಗೆ ಆದರೂ ತಿನ್ಬೋದು, ತಣ್ಣಗಾದ ನಂತರ ಮೊಸರು ಹಾಕೊಂಡಾದ್ರೂ ತಿನ್ಬೋದು. ಈಗ ಬಿಸಿ ಇದ್ದಾಗ ಸ್ವಲ್ಪ ಸಾಸ್ ಹಾಕೊಂಡು ತಿಂದ್ರೆ ಇನ್ನೂ ಮಸ್ತಾಗಿರ್ತೈತೆ ರೀ. ನಾನೀಗ ಮನೆಯಲ್ಲೇ ಮಾಡ್ಕೊಂಡಿದ್ದೆನಲ್ಲ ರೀ ಆ ಸಾಸ್ ಸರ್ವ್ ಮಾಡೀನಿ ನೋಡಿರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ಹೇಳಿ ಮಾಡಿಸಿದಂಥ ಪನ್ನೀರ್ ರೈಸ್ ಬಾತ್ ರೀ. ಈ ಪನ್ನೀರ್ ರೈಸ್ ಬಾತ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.